ಓಂ ನಮೋ ಭಗವತೆ ವಾಸುದೇವಯ. ಒಮ್ಮೆ ಮಹಾನ್ ರಾಜ ಅಂಬರೀಷನು ವಿಷ್ಣುವಿನ ಮಹಾಭಕ್ತನಾಗಿದ್ದ. ವಿಷ್ಣು ಭಗವಂತನು ಅವನ ಭಕ್ತಿಯಿಂದ ಸಂತೋಷಗೊಂಡು ಅವನಿಗೆ ಸುದರ್ಶನ ಚಕ್ರವನ್ನು ವರವಾಗಿ ನೀಡಿದನು. ಒಂದು ದಿನ ನಾರದ ಋಷಿ ಇಂದ್ರನ ಬಳಿ ಬಂದು, ರಾಜ ಅಂಬರೀಷನು ಉಪವಾಸವಿಟ್ಟು ಮಹಾಪೂಜೆ ಮಾಡುತ್ತಿದ್ದಾನೆ. ಅವನ ಉಪವಾಸ ಪೂರ್ಣವಾದರೆ ನಿನ್ನಿಗಿಂತಲೂ ಶಕ್ತಿವಂತನಾಗುವನು ಎಂದು ಹೇಳಿದರು. ಇಂದ್ರನು ಕುತಂತ್ರ ಹಾಕಿ ಕ್ರೋಧಶೀಲ ಋಷಿ ದುರ್ವಾಸರನ್ನು ಅಂಬರೀಷನ ಬಳಿಗೆ ಕಳುಹಿಸಿದನು. ಉಪವಾಸ ಮುಗಿಸುವ ಮುಹೂರ್ತದ ಸಮಯ ಹತ್ತಿರವಾಗಿತ್ತು. ದುರ್ವಾಸರು ನದಿಗೆ ಸ್ನಾನಕ್ಕೆ ಹೋಗಿ ಬಹಳ ತಡಮಾಡಿದರು. ಮುಹೂರ್ತ ತಪ್ಪದಂತೆ ಅಂಬರೀಷನು ಕೇವಲ ಒಂದು ತೂತು ನೀರು ಕುಡಿದ. ದುರ್ವಾಸರು ಬಂದು ಕೋಪದಿಂದ, ನನ್ನನ್ನು ಕಾಯದೆ ಉಪವಾಸ ಮುರಿದೆಯಾ ಎಂದು ಕೂಗಿ ತಲೆಯಿಂದ ಒಂದು ಕೂದಲು ಕೀಳಿ ರಾಕ್ಷಸನನ್ನು ಸೃಷ್ಟಿಸಿದರು. ಆ ರಾಕ್ಷಸ ಅಂಬರೀಷನ ಮೇಲೆ ದಾಳಿ ಮಾಡುತ್ತಿದ್ದಂತೆ ವಿಷ್ಣುವಿನ ಸುದರ್ಶನ ಚಕ್ರ ಬಂದು ರಾಕ್ಷಸನನ್ನು ನಾಶ ಮಾಡಿತು. ಆದರೆ ಚಕ್ರ ದುರ್ವಾಸರನ್ನು ಹಿಂಬಾಲಿಸತೊಡಗಿತು. ಬ್ರಹ್ಮ, ಶಿವ ಯಾರೂ ರಕ್ಷಿಸಲು ಆಗಲಿಲ್ಲ. ಅಂತಿಮವಾಗಿ ದುರ್ವಾಸರು ವೈಕುಂಠಕ್ಕೆ ಓಡಿ ವಿಷ್ಣುವಿಗೆ ಶರಣಾದರು. ವಿಷ್ಣು ಹೇಳಿದರು, ನೀನು ಭಕ್ತನಿಗೆ ಅವಮಾನ ಮಾಡಿದ್ದೀಯ, ಅವನ ಕ್ಷಮೆಯೇ ನಿನ್ನನ್ನು ರಕ್ಷಿಸಬಲ್ಲದು. ದುರ್ವಾಸರು ಅಂಬರೀಷನ ಬಳಿಗೆ ಬಂದು ಕ್ಷಮೆ ಬೇಡಿದರು. ಅಂಬರೀಷನು ವಿನಮ್ರವಾಗಿ, ಋಷಿಯವರಿಗೆ ಯಾವುದೇ ದೋಷವಿಲ್ಲ ಎಂದು ಸುದರ್ಶನ ಚಕ್ರವನ್ನು ನಿಲ್ಲಿಸಿದನು. ಹೀಗೆ ರಾಜ ಅಂಬರೀಷನ ಭಕ್ತಿ, ವಿನಯ ಮತ್ತು ಕ್ಷಮಾಶೀಲತೆ ಲೋಕಕ್ಕೆ ಉದಾಹರಣೆಯಾಯಿತು.